ಫೋನ್ ಹೊಡಿತಾ ಇದೆ ಫೋನ್ ಇಲ್ಲ. ಫೋನ್ ಹೊಡಿತಾ ಇದ್ದಂಗಿದೆ ಇಲ್ವಾ? ಹಲೋ ನೀ ಹಲೋ ಹಲೋ ಚಿಕ್ಕ ಭಯ್ಯ, ಹಾಯ್ ಯಶ್. ಹಾಯ್ ಸರ್. ಹಾಯ್ ಭಯ್ಯ ನಮಸ್ತೆ. ಹಾಯ್ ಚಿಕ್ಕ. ನಮ್ ಚಿಕ್ಕಣ್ಣ ಅವ್ರು ಕೂತಿದ್ದಾರೆ. ಚಿಕ್ಕಣ್ಣ ಅವರು. ಚಿಕ್ಕಣ್ಣ ಅವರಲ್ಲ, ಚಿಕ್ಕ. ಚಿಕ್ಕ ಬಹಳ ಖುಷಿ ಆಗ್ತಿದೆ. ಮನುಷ್ಯತ್ವ ಒಳ್ಳೆತನಗಳಿಗೆ ಎಕ್ಸಾಂಪಲ್ ಅಂತ ಹೇಳೋದು ಅಷ್ಟು ಇಷ್ಟ ನನಗೆ. ಎಲ್ಲಿ ಫಸ್ಟ್ ನೀವು ಚಿಕ್ಕಣ್ಣ ಅವ್ರ ಅಭಿನಯ ನೋಡಿ ಸೆಲೆಕ್ಟ್ ಮಾಡಿದ್ವಿ ಯಶ್ ಅವರೇ? ಅಮೃತ ಮಹೋತ್ಸವ ಅಂತ ಒಂದು ನಡೀತು ಇವೆಂಟ್, ಅದ್ರಲ್ಲಿ ಸ್ಕಿಟ್ ಮಾಡಿದ್ದು. ಅದನ್ನ ನೋಡುವಾಗ ನನಗೆ ಅನ್ಸಿ ತುಂಬಾ ನ್ಯಾಚುರಲ್ ಆಗಿದೆಯಲ್ಲ ಪರ್ಫಾರ್ಮೆನ್ಸ್, ಅಂಡ್ ತುಂಬಾ ಈಸಿ ಇದೆ ಅಂತ ಅದು ಮೈಂಡ್ ಅಲ್ಲಿ ಇತ್ತು ನನಗೆ. ರೈಟ್. ಕಿರಾತಕ್ಕಾಗಿ ನೋಡ್ಬೇಕಾದ್ರೆ ಡೈರೆಕ್ಟರ್ಗೆ ಸುಮ್ನೆ ಒಂದ್ ಮಾತು ಹೇಳಿದ್ವಿ, ಈ ತರ ಒಬ್ಬಳಿಗೆ ಅವ್ನ್ ಯಾರು ಅಂತ ಗೊತ್ತಿಲ್ಲ, ಅವ್ನು ನೋಡಿದ್ರೆ ಸಖತ್ತಾಗಿ ಮಾಡಿದ್ದ ಅಂತ. ಆಮೇಲೆ ಇವ್ನು ಹುಡ್ಕೋದ್ ಒಂದ್ ಕೆಲಸ ನಡೆದಿತ್ತು. ಭಯ್ಯ ನಮಸ್ತೆ. ನಮಸ್ಕಾರ ಕಣಪ್ಪ. ಖುಷಿ ಆಗ್ತಿದೆ ನೀನಲ್ಲಿ ಕೂತಿರೋದು. ವೆರಿ ಹ್ಯಾಪಿ, ವೆರಿ ಡಿಸರ್ವಿಂಗ್. ರಮೇಶ್ ಸರ್ ಅವನ್ ನಿಜವಾಗ್ಲೂ ಹೆಂಗೆ ಅಂದ್ರೆ ಒಂಥರ ವಿಚಿತ್ರ ಮಾನವ. ಲೈಫಲ್ಲಿ ಎವ್ರಿ ಮೊಮೆಂಟ್ ಎಂಜಾಯ್ ಮಾಡ್ತಾ, ಎಲ್ಲಾ ರಿಲೇಶನ್ಶಿಪ್ ಗಳಿಗೆ ವ್ಯಾಲ್ಯೂ ಕೊಡ್ತಾ, ಒಂಥರ ಅವ್ನು ನೋಡೋ ಎಷ್ಟೋ ಲೈಫ್ ನ ಎಷ್ಟ್ ಚೆನ್ನಾಗಿ ಲೀಡ್ ಮಾಡ್ತಾನೆ, ಎಷ್ಟ್ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಅಂತ ನನಗೆ ಬಹಳ ಇಷ್ಟ ಸರ್. ಅಂದ್ಕೊಂಡ್ರೆ ತುಂಬಾ ಫೇವ್ರೇಟ್. ನನ್ ಯಾವಾಗ್ಲೂ ಖುಷಿ ಆಗ್ಲಿ ಅಥವಾ ನನ್ಗೆ ಒಂಥರ ಡಲ್ ಆಗಿದ್ರು ನಾವು ಚಿಕ್ಕ ಎಲ್ಲಿಗೆ ಚಿಕ್ಕ ಅಂತೀವಿ, ಅವ್ನ್ ಬಂದ್ರೆ ಅಲ್ಲಿ ಆ ಜಾಗನೇ ಕಳೆನೆ ಚೇಂಜ್ ಆಗ್ಬಿಡುತ್ತೆ, ಅಷ್ಟು ಲೈಫ್ ತುಂಬಿಡ್ತಾನೆ ಅವನು. ಸೋ ನೈಸ್. ಯಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಭಯ್ಯ. ಆರಾಮಾಗಿ ಎಂಜಾಯ್ ಮಾಡೋ. ಸಿಗೋಣ ಬಾ ಬೇಗ. ಥ್ಯಾಂಕ್ ಯು ಭಯ್ಯ. ಓಕೆ ಬಾಯ್. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಯ್. ಸೊ ಕಿರಾತಕ ನಿಮಗೆ ಬ್ರೇಕ್ ಸಿಗುತ್ತೆ, ನಂತರ ಸತತವಾಗಿ ನಿಮಗೆ ಬೇರೆ ಬೇರೆ ಚಿತ್ರಗಳು ಸಿಗುತ್ತೆ. ಎಲ್ಲ ಆಕ್ಟರ್ ಜೊತೆ ಆಕ್ಟ್ ಮಾಡ್ತೀರಿ. ಮೆತ್ತಿಗೆ ಚಪ್ಪಾಳೆಗಳು ಕೇಳ್ಸಕ್ ಶುರು ಆಗುತ್ತೆ, ಶಿಲ್ಲೆಗಳು ಶುರು ಆಗುತ್ತೆ, ಜನಪ್ರಿಯತೆ ಶುರು ಆಗುತ್ತೆ. ಆ ಅನುಭವದ ಬಗ್ಗೆ ಮಾತಾಡೋಣ. ಕಿರಾತಕ ಅದೇ ಫಸ್ಟ್ ಮೂವಿ. ಒಂದು ನಾನು ಪ್ರತಾಪ ಒಂದು ಸ್ಕಿಟ್ ಮಾಡಿದ್ವಿ ಈ ಕಾಮಿಡಿ ಕಿಲಾಡಿಗಳೆಲ್ಲ ಆದ್ಮೇಲೆ. ಒಂದು ಸಿನಿಮಾದು ಅಮೃತ ಮಹೋತ್ಸವ ಅಂತ ಅಲ್ಲೊಂದು ಸ್ಕಿಟ್ ಮಾಡಿದಾಗ ಅಲ್ಲಿ ಯಶ್ ಅವ್ರು ನೋಡಿದ್ರಂತೆ, ಪರಿಚಯ ಇಲ್ಲ ಅವ್ರಿಗೂ ನನಗೂ. ಆಮೇಲೆ ಒಂದ್ಸಲಿ ಫೋನ್ ಮಾಡೋದು, ಹಿಂಗೆ ನಾನು ಯಶ್ ಅಂತ ಹೇಳಿ ಸರ್ ಹಿಂಗೊಂದು ಸಿನಿಮಾ ಮಾಡ್ತಿದೀವಿ ಬನ್ನಿ ಮಾತಾಡೋಣ. ನಾನು ಓಕೆ ಅಂದ್ಬಿಟ್ಟು ಸುಮ್ ಬಿಟ್ಬಿಟ್ಟೆ. ನಾನು ಯಾಕೆ ಬಿಟ್ಟೆ ಅಂದ್ರೆ ನನಗೆ ಗೊತ್ತು ಸಿನಿಮಾ ಅಲ್ಲ, ನಮ್ಗೆ ಸಿನಿಮಾ ಎಲ್ಲಿ ಗುರು ಎಲ್ಲ ಆಫರ್ ಸಿಗುತ್ತೆ, ಚಾನ್ಸೇ ಇಲ್ಲ. ಸುಮ್ಮನೆ ಯಾವುದೋ ಒಂದು ಮಾಡಿದ್ರೆ ಮಾಡ್ಬೇಕಷ್ಟೇ, ನೋಡೋಣ ಫೋನ್ ಮಾಡಿದ್ರೆ. ಮತ್ತೆ ಒಂದೆರಡು ದಿನ ಆದ್ಮೇಲೆ ಎಲ್ರಿ ಬರ್ಲೇ ಇಲ್ಲ. ಆಯ್ತು ಸರ್ ಬರ್ತೀನಿ, ಎಲ್ಲಿಗೆ ಬರ್ಬೇಕು? ಈಗ ಡೈರೆಕ್ಟ್ರು ಪ್ರದೀಪ್ ರಾಜ್ ಅಂತ, ಅವ್ರನ್ನ ಹೋಗಿ ಮೀಟ್ ಮಾಡ್ರಿ ಅಂತ. ಸರಿ ಹೋದ್ವಿ, ಮೀಟ್ ಮಾಡಿದ್ವಿ. ಓಕೆ ಎಲ್ಲ ಆಯ್ತು. ಸರಿ ಪೇಮೆಂಟು ಅಂದ್ರು. ನಾನು ಒಂಚೂರು ಜಾಸ್ತಿನೇ ಕೇಳ್ಬಿಟ್ಟೆ. ಆಗ ಅವ್ರೇ ಇಲ್ಲ ಅಷ್ಟಿಲ್ಲ ನಮ್ಗೆ, ಇಷ್ಟ ಕೊಡಕ್ಕಾಗೋದು ಅದು ಇದು ಅಂದ್ರು. ನಾನು ಅಷ್ಟಕ್ಕಾದ್ರೆ ಮಾಡಲ್ಲ ಬಿಡಿ ಸರ್, ಆಯ್ತು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ. ಮತ್ತಿರ್ಗಾ ಯಶ್ ಅವ್ರು ಫೋನ್ ಮಾಡಿದ್ರು, ಏನಾಯ್ತು ಅಂದ್ರು. ಇಲ್ಲ ಸರ್ ನಾನು ಬೇಡ, ಅದು ನನ್ಗೆ ಇನ್ನೊಂದು ಮೂವಿ ಮಾಡೋಣ ಸರ್ ಅಂತ. ನಾನೇನೋ ಒಂದು 50 ಮಾಡಿರೋ ಅಂತಾರ, ನಾನೇ ಹಂಗಂದೆ. ಯಾಕೆ ಅಂದ್ರು. ಇಲ್ಲ ಸರ್ ಅವ್ರು ಇಷ್ಟ ಹೇಳಿದ್ವಿ, ನಿನ್ಗೆ ಯಾಕಪ್ಪ ಮಿಕ್ಕಿದ್ದು ನಾನು ಕೊಡ್ತೀನಿ ಮಾಡು ಅಂದ್ರು. ನನಗೆ ಒಬ್ಬ ಹೀರೋ ಪರಿಚಯ ಇಲ್ಲ, ಫ್ರೆಂಡು ಅಲ್ಲ, ಏನೋ ಮಾಡು ಅಂತಿದಾರಲ್ಲ, ಸರಿ ಮಾಡೋಣ ಬಿಡುಗರು ಅಂತ ಮಾಡಿದೆ. ಅದಾದ್ಮೇಲೆ ನನ್ಗೆ ಯಾಕೆ ಯಶ್ ಅವ್ರ ಮೇಲೆ ಅಷ್ಟೊಂದು ಅಭಿಮಾನ, ಅದು ಫಸ್ಟ್ ಕೊಡ್ಸಿದ್ರು. ಬಟ್ ಆಮೇಲೆ ಹೆಂಗೆಲ್ಲ ಇದು ಮಾಡ್ತಾರೆ ಜನಗಳು ಅಂದ್ರೆ, ಅದು ನಾನು ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಒಂದಷ್ಟು ಜನ ಫೋನ್ ಮಾಡಿ ಹೇಳಿದ್ದಾರೆ ಯಶ್ ಅವ್ರಿಗೆ, ಅವ್ರನ್ನ ಚಿಕನ್ ಹಾಕೊಂಡ್ಬಿಡ್ರಿ ನೀವು. ಯಾಕೆ ಅಂದ್ರೆ ಐರನ್ ಲೆಗ್ ಅವನು. ಅದಕ್ಕೆ ಯಶ್ ಅವ್ರ ಅಂದ್ರಂತೆ, ಹೌದಾ ಐರನ್ ಲೆಗ್, ನೀನು ನನಗೂ ಮಾಡ್ಸೋಂದ್ ಕೇಳು, ಬೇಕಿದ್ರೆ ಮಾಡಿಸ್ತಿದ್ದೆ, ಐರನ್ ಲೆಗ್ ಅಂದೆ ಅಲ್ವಾ, ಅವನ್ನೇ ಹಾಕೊಂತೀನಿ, ಅದೇನಾಗುತ್ತೆ ನೋಡೋಣ ಅಂತ. ನನಗಿದ್ ಹೇಳೇ ಇರ್ಲಿಲ್ಲ ಯಶ್ ಅವ್ರು. ಸಿನಿಮಾ 100 days ಆದ್ಮೇಲೆ ಹೋಗಿ ಹೇಳು, ಹಿಂಗೆ ಯಾರೋ ಐರನ್ ಲೆಗ್ ಅಂದಿದ್ರು, ಅವ್ರಿಗೋಗಿ ಹೇಳು ನಮ್ ಸಿನಿಮಾ 100 days ಆಗೈತಪ್ಪ, ನಮ್ದು ಐರನ್ ಲೆಗ್ ಅಲ್ಲ ಅಂತ. ಯಶ್ ಅವರು ಈಗಿರೋದು ಬೇರೆ, ಕಿರಾತಕ ಟೈಮಲ್ಲಿ ಅವರೇ ಹಂಗ ಬರ್ತಾ ಇದ್ರು. ಅಂತ ಟೈಮಲ್ಲಿ ಯಾರೋ ಹಿಂಗೆಲ್ಲ ಹೇಳೋದನ್ನ ಅದು ನಂಬಿ ಅವ್ರೇನಾದ್ರು ಹೌದಾ ಬೇಡ ಬಿಡುಗರು ನಮ್ದೇ ಇನ್ನು ಕಷ್ಟ ಆಗ್ತಿದೆ, ಯಾರಿಂದನೂ ನನಗ್ ಪ್ರಾಬ್ಲಮ್ ಆಗೋದ್ ಬೇಡ ಡಿಸೈಡ್ ಮಾಡಿದಿದ್ರೆ ನಾನು ಒಂದು ಸಿನಿಮಾನು ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಯಶ್ನ ನಾನು ಭಯ್ಯ ಅಂತ ಕರೆಯೋದು ಕರೆಕ್ಟ್. ನಿಜವಾಗ್ಲು ತುಂಬಾ ಜನಕ್ಕೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಹಿಂಗ್ ನಮ್ಮಂತವ್ರಿಗೆ ಎಲ್ಲೋ ಇದ್ದವ್ರಿಗೆ ಆ ತರದವ್ರು ಒಂದೊಂದು ಯಾರ ಸಪೋರ್ಟ್ ಮಾಡ್ಬಿಟ್ರೆ ತುಂಬಾ ಎಲ್ಲೋ ಇರೋ ಕಲಾವಿದರುಗಳು ಬೆಳ್ಕೊಂಬೋದು ಅಂತ. ವೆರಿ ಗುಡ್ ರೀ. ಚಿತ್ರರಂಗದಲ್ಲಿ ಬ್ಯುಸಿ ಆಗ್ತಿದ್ದೀರಿ, ಎಷ್ಟೊಂದು ಪಾತ್ರಗಳು ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ, ಎಲ್ಲ ಸರಿ ನಡೀತಿರ್ಬೇಕಾರೆ ನಿಮ್ಮ ಅಪ್ಪನಿಗೆ ಒಂದು ಆಕ್ಸಿಡೆಂಟ್ ಆಯ್ತಂತೆ. ನಮ್ಮ ಅಪ್ಪಂಗೆ ಈ ಪ್ರಾಣಿಗಳದ್ದು ಅದು ಇದು ಎತ್ತುಗಳದ್ದು ಶೋಕಿ ಜಾಸ್ತಿ ಅಲ್ವಾ.
ಯಾರಾದ್ರೂ ಎತ್ತುಗಳು ತಗೋಬೇಕು ಅಂದ್ರೆ ನಮ್ಮ ಅಪ್ಪಂಗೆ ಕರ್ಕೊಂಡು ಹೋಗೋರು. ಈ ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದ್ದು ಹೆಂಗೆ ಅಂದ್ರೆ ಬೇರೆಯವ್ರಿಗೆ ಯಾರಿಗೋ ಎತ್ತು ಕೊಡ್ಸಕ್ ಹೋಗ್ಯಾನೆ. ಯಾವ ಗಾಡಿಯಲ್ಲಿ? ದರಿದ್ರ ಅಂದ್ರೆ ನೋಡಿ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನೊಂದು ಸ್ಕೂಟ್ರು ಅಂತ ತಗೊಂಡಿದ್ದು ಡಿಯೋ, ಅದು ಸೆಕೆಂಡ್ ಹ್ಯಾಂಡ್. ಹಂಗೆ ಹಿಂಗೆ ಕಷ್ಟಪಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಡಿಯೋ ತಗೊಂಡು ಒಂದು 15,000 ರೂಪಾಯಿ ಕೊಟ್ಟು ಸುಟ್ಟಾಕ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೂ ಅದು ತಗೊಳಕ್ ತುಂಬಾ ಕಷ್ಟಪಟ್ಟಿದ್ದೀನಿ. ನಮ್ಮ ಅಪ್ಪ ಸ್ಕೂಟರ್ ಓಡಿಸಿಲ್ಲ ಯಾವಾಗ್ಲೂ. ನಾನು ಅದಾದ್ಮೇಲೆ ಒಂದು ಕಾರ್ ತಗೊಂಡಲ್ಲ, ನಮ್ಮ ಅಪ್ಪ ಓಡಿಸಾಡಕ್ ಶುರು ಮಾಡಿ ನನಗೆ ಗಾಬರಿ. ನಮ್ಮ ಅಪ್ಪ ಸ್ಕೂಟರ್ ಹೆಂಗ್ ಓಡಿಸ್ತಾರೆ? ನಮ್ಮ ಮನೇಲೆಲ್ಲ ನಮ್ಮ ಅವಂಗೆಲ್ಲ ಕರೆಕ್ಟಾಗಿ ಓಡಿಸ್ತಾರ ಅದು ಇದು. ಇಲ್ಲ ಇಲ್ಲೇ ಅಲ್ಲಿ ಇಲ್ಲಿ ಓಡಿಸಾಡ್ಕೊಂಡಿರ್ತಾರೆ ಅಂತ. ಒಂದಿನ ಡಬಲ್ ಇಂಜಿನ್ ಅಂತ ಒಂದು ಮೂವಿ ಶೂಟಿಂಗ್ ಮಾಡ್ತಾ ಇದ್ದೀನಿ. ಅವತ್ತು ಫೋನ್ ಬರುತ್ತೆ, ನಿಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಅಂತ. ನಾನೇನೋ ಓಕೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿರ್ಬೇಕು ಅಂತ ಸುಮ್ಮನೆ ಇಲ್ಲಿ ಆಕ್ಟ್ ಮಾಡ್ತಿದ್ದೀನಿ. ಈ ಕಡೆಯಿಂದ ಒಂದು 10 ನಿಮಿಷಕ್ಕೂ ಫೋನ್ ಬರ್ತಿರುತ್ತೆ, ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ, ಕೋಮಾಗ ಹೋಗ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ. ಸೊ ಅಲ್ಲಿಂದ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಹಿಂಗಿರುತ್ತೆ ಕಲಾವಿದ್ರದ್ದು ಅಂದ್ರೆ ಅದ್ ಯಾರಿಗೂ ಬರಬಾರ್ದು ಆ ಥರದ್ದು. ಆ ಸಿನಿಮಾದಲ್ಲಿ ಒಂದು ಸೀನ್ ಇದೆ ಸರ್, ಅಶೋಕ ಇದಾನಲ್ಲ ಅವರ ತಂದೆ ಕ್ಯಾರೆಕ್ಟ್ರು. ಅವ್ರ ತಂದೆಗೂ ಹುಷಾರಿರಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿರ್ತೀವಿ, ಮತ್ತೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಆಮೇಲೆ ನಾವು ಹೋಗಿ ಡಾಕ್ಟ್ರನ್ನ ಕೇಳಿದ್ರೆ ನಿಮ್ಮ ತಂದೆ ಬದುಕಲ್ಲ, ಅವ್ರ ಕಡೆ ಆಸೆ ಏನಿದೆ ತೀರಿಸ್ಬಿಡ್ರಿ. ಆ ಸೀನು ಮಾಡಿದೀನಿ, ಹೋಗ್ಬೇಕು ಸೀನ್ಗೆ. ಈ ಕಡೆಯಿಂದ ಫೋನ್ ಬರುತ್ತೆ, ಡೌಟ್ ನಿಮ್ಮ ಅಪ್ಪ ಬದುಕಲ್ಲ ಅಂತ. ಅಲ್ಲಿ ಹೋದ್ರೆ ಅವನು ಎಷ್ಟು ಕೋಟಿ ಕೊಟ್ರೇನು ಅಪ್ಪನ ಆಸ್ತಿ ಮತ್ತೆ ಸಿಗುತ್ತಾ ಅಂತ ಸಿನಿಮಾ ಡೈಲಾಗ್. ಹೆಂಗ್ ಆಗ್ಬೇಡ ಸರ್, ಇಲ್ಲಿ ಬದುಕಲ್ಲ ಅಲ್ಲಿ ಅಪ್ಪನ ಎರಡೂ ಆ ಕಡೆ ಕೆಲಸ ಬಿಟ್ಟು ಬರಕ. ನಾನು ನೋಡಿಲ್ಲ ಸರ್ ಹಾಸ್ಪಿಟ್ಲಿಗೆ ಒಂದಿನನೋ 2 ದಿನನೋ ಹೋಗಿದೆ. ನನಗೆ ಯಾವಾಗ ಹಂಗಂದ್ರು ಅವಾಗ ನನಗೆ ಬ್ಲಾಸ್ಟ್ ಆಗಿದ್ದು. ಅಯ್ಯೋ ನಮ್ಮಪ್ಪ ನಂಗೆ ಸಿಗಲ್ವಾ? ಹೆಂಗ್ ಒದ್ದಾಡಿದ್ದೀನಿ ಅಂದ್ರೆ, ನಾನು ಏನೋ ಗಿಡಿತಿದ್ರು ಅದು ಇದೆಲ್ಲ ಮಾತಾಡ್ತಿದ್ವಲ್ಲ, ನನ್ಗೆ ಹೆಂಗಾಗೋಯ್ತು ಅಂದ್ರೆ ಗುರು ಈಗ ಚೆನ್ನಾಗಿದ್ದೀನಿ, ಕಷ್ಟದ ಟೈಮಲ್ಲೆಲ್ಲ ಇದ್ರು ಚೆನ್ನಾಗಿರೋ ನೋಡ್ಕೊಳ್ಳೋ ಟೈಮಲ್ಲಿ ಆಗ್ತಾ ಇಲ್ಲ ಅಂತ. ಸೊ ಆಮೇಲೆ ನಾನು ಡಾಕ್ಟ್ರ್ ಹತ್ರ ಮಾತಾಡೋಣ ಅಂತ ಒಬ್ಬ ಡಾಕ್ಟ್ರು ಮನೆ ಕರ್ಕೊಂಡು ಹೋಗ್ಬಿಡ್ರಿ ಆಗಲ್ಲ ಮುಗೀತು ಅಂದ್ರು. ಇನ್ನೊಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಡಾಕ್ಟರ್ಗಳೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು, ಚೆನ್ನಾಗಿ ಆಗ್ಬಿಟ್ರು. ಡಾಕ್ಟ್ರೇ ಆಶ್ಚರ್ಯ, ನೀಟಾಗಿ ಆಗ್ಬಿಟ್ರು ಅದು ಇದು ಅಂತ. ಅದೆಲ್ಲ ಆಗಿ 1 ವರ್ಷ ಆರಾಮಾಗಿತ್ತು. ಸಡನ್ ಆಗಿ